ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್ ನೋಡಿ, ಚೆಂಡು ಹೂವು ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ದಾಸವಾಳ ಗಿಡಕ್ಕೆ ಮತ್ತು ಗುಲಾಬಿ ಗಿಡಕ್ಕೆಲ್ಲ ಫಂಗಸ್ ಆಗುತ್ತಲ್ಲ, ಈ ಚಳಿಗಾಲದಲ್ಲಿ ತುಂಬ ಕಾಮನ್ ಆಗಿ ಆಗುತ್ತೆ. ಹಾಗಾಗಿ ಒಂದು ಚಿಟಿಕೆಗೆ ಇಂಗಿಂದ ನಾವು ಯಾವ ರೀತಿ ಇಂಗು ಮತ್ತು ಮತ್ತೊಂದು ಪದಾರ್ಥವನ್ನು ಬಳಸಿ ನಾನಿವತ್ತು ಪೆಸ್ಟಿಸೈಡನ್ನು ಮಾಡ್ತೀನಿ. ಈ 3 ಪದಾರ್ಥಗಳನ್ನು ಬಳಸಿ ನಾವು ನಮ್ಮ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ, ದಿನ ಬಿಟ್ಟು ದಿನಕ್ಕೆ ಸ್ಪ್ರೇ ಮಾಡೋದ್ರಿಂದ ಒಂದಷ್ಟು ಕಂಟ್ರೋಲ್ ಆಗುತ್ತೆ. ನಾವು ಆರ್ಗ್ಯಾನಿಕ್ಕಾಗಿ ಏನು ಮಾಡಿದರೂ ಕೂಡ ಅದು ಆ ಕೀಟ ಹೋಗೋವರೆಗೂ ನಾವು ಮಾಡಬೇಕಾಗತ್ತೆ. ಹಾಗಾಗಿ ದಿನ ಬಿಟ್ಟು ದಿನಕ್ಕೆ ನಾವು ಮಾಡ್ತಾ ಇರಬೇಕಾಗತ್ತೆ. ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಹೋಗಲ್ಲ. ಆ ಕೀಟಗಳು ಹೋಗೋವರೆಗೆ ನಾವು ಮಾಡಬೇಕಾಗತ್ತೆ. ಕೀಟ ಬಂದ ಮೇಲೆ ಮಾಡೋದಾದರೆ, ಕೀಟ ಬರೋದ್ರೊಳಗಡೆ ನಾವು ಮಾಡೋದಾದರೆ ಅದನ್ನು ಪ್ರಿಕಾಷನ್ನಾಗಿ ನಾವು ಮಾಡ್ಬೋದು. ಅದು ಹೇಗೆ, ಅದು ಫರ್ಟಿಲೈಸರ್ ಆಗೂ ಕೆಲಸ ಮಾಡುತ್ತೆ. ನಾನು ಇವತ್ತು ಹೇಳೋವಂಥ ಒಂದು ಪೆಸ್ಟಿಸೈಡ್ ಮತ್ತು ಫರ್ಟಿಲೈಸರ್ ಎರಡೂ ಆಗಿರೋದ್ರಿಂದ ಇದು ತುಂಬ ಮುಖ್ಯವಾದ ವಿಡಿಯೋ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು. ಈಗ ಒಂದಷ್ಟು ಚಳಿಗೆಲ್ಲ ಮೊಗ್ಗು ಅರಳಲ್ಲ. ಈ ಗುಲಾಬಿ ಹೂವು ಅಷ್ಟೇ ಸ್ವಲ್ಪ ಚೆನ್ನಾಗಿ ಅರಳಲ್ಲ. ನಾನು ಆಮೇಲೆ ತೋರಿಸ್ತೀನಿ. ಹಿಂದ್ಗಡೆ ಹೂವಾಗಿದೆ, ಒಂದಷ್ಟು ಹೂವಾಗಿದೆ, ಚೆನ್ನಾಗಿ ಚಿಗುರು ಬರ್ತಾ ಇದೆ. ಇನ್ಮೇಲೆ ಚಳಿ ಕಡಿಮೆ ಆಗ್ತಾ ಇದೆಯಲ್ಲ, ಆಗ ತುಂಬ ಚೆನ್ನಾಗಿ ಹೂವಾಗತ್ತೆ. ಅದು ಹೇಗೆ ಫರ್ಟಿಲೈಸರ್ ಮತ್ತು ಇವತ್ತು ಯಾವ ವಿಡಿಯೋ ಹಾಕ್ತೀನಿ ಅನ್ನೋದನ್ನು ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಒಂದು ಲೈಕ್ ಮಾಡಿಬಿಡಿ, ಇನ್ನಷ್ಟು ಜನರಿಗೆ ಅದು ಹೆಲ್ಪ್ ಆಗುತ್ತೆ. ಯೂಟ್ಯೂಬ್ ನೀವು ಲೈಕ್ ಮಾಡೋದ್ರಿಂದ ಒಂದಷ್ಟು ಜನರಿಗೆ ಕಳಿಸುತ್ತೆ. ಹಾಗಾಗಿ ಲೈಕು ಕೂಡ ಮಾಡಿ. ಬನ್ನಿ ನೋಡೋಣ ನನ್ನ ಗುಲಾಬಿ ಗಿಡ ಮತ್ತು ದಾಸವಾಳ ಗಿಡ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಆಮೇಲೆ ನಾನು ಯಾವ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇಲ್ಲಿ ಮಿಲಿ ಬಗ್ಸು ನೋಡಿ ಎಷ್ಟು ಬಂದಿದೆ ಅಂತ. ಈ ರೀತಿ ಆದಾಗ ಗಿಡ ಕೂಡ ಹಾಳಾಗಿಬಿಡುತ್ತೆ ಮತ್ತು ಮೊಗ್ಗು ಅರಳಲ್ಲ. ಈ ರೀತಿ ಆದಾಗ ನಾವು ಈ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡೋದ್ರಿಂದ ಚೆನ್ನಾಗಿ ಇಫೆಕ್ಟ್ ಆಗುತ್ತೆ. ನಾನು ಆಮೇಲೆ ಮುಂದಿನ ಯಾವುದಾದ್ರೂ ವಿಡಿಯೋದಲ್ಲಿ ಇದು ಹೇಗಾಗಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ಇದೆಲ್ಲ ದಾಸವಾಳ ಗಿಡ ಮೊಗ್ಗಿಲ್ಲ. ಈಗ ನಾವು ಇದಕ್ಕೆ ಫರ್ಟಿಲೈಸರ್ನ ಹಾಕಬೇಕು. ಡ್ರೈ ಮಿಕ್ಸ್ ಫರ್ಟಿಲೈಸರ್ನ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಮಸ್ಟರ್ಡ್ ಕೇಕು ನೋಡಿ, ಮಸ್ಟರ್ಡ್ ಕೇಕ್ ಪೌಡ್ರನ್ನ ಹಾಕಿ, ಇಲ್ಲಾಂದರೆ ನೀವು ಇದಕ್ಕೆ ಮೊಗ್ಗು ಬಿಡ್ತಾ ಇದೆ ನೋಡಿ. ಇದು ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಹೀಗಿದ್ದೆಲ್ಲ ಹಾಕಿದರೆ ಸ್ವಲ್ಪ ಪವರ್ಫುಲ್ ಆಗಿರುವಂಥ ಗೊಬ್ಬರ. ನಾವು ಆರ್ಗ್ಯಾನಿಕ್ಕಾಗಿ ಬಳಸೋದ್ರಿಂದ ಇವನ್ನೆಲ್ಲ ನಾವು ಕೆಮಿಕಲ್ ರೀತಿಯೇ ಯೂಸ್ ಆಗುತ್ತೆ ಇದು. ಹಾಗಾಗಿ ಆ ರೀತಿ ಗೊಬ್ಬರಗಳನ್ನು ಹಾಕಿ, ನಾನು ಆನ್ಲೈನಲ್ಲಿ ತರಿಸೋದಾದರೆ ಪ್ರಾಡಕ್ಟ್ ಲಿಂಕನ್ನು ಒಂದೊಂದು ವಿಡಿಯೋದಲ್ಲಿ ಒಂದೊಂದನ್ನು ಹಾಕ್ತೀನಿ. ನೀವು ಬೇಕಾದರೆ ನೋಡ್ಕೊಂಡು ತರಿಸ್ಕೊಳ್ಳಿ. ನೋಡಿ, ಇದಿಷ್ಟು ನಾನು ಕಟಿಂಗನ್ನು ಹಾಕಿ ಒಂದು 2 ತಿಂಗಳು ಆಗಿರ್ಬೋದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗಿಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲೆಲ್ಲ ಚೆಂಡು ಹೂವು ಆಗ್ತಾಯಿದೆ ನೋಡಿ. ನಾನೀಗ ಚೆಂಡು ಹೂವನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇನ್ನೊಂದು ಸಾರಿ ನಾನು ಗಾರ್ಡನಿಂಗ್ ವಿಡಿಯೋ ಮಾಡೋ ಹೊತ್ತಿಗೆ ಈ ಚೆಂಡು ಹೂವು ಎಲ್ಲ ಇರಲ್ಲ. ಹಾಗಾಗಿ ನಾನು ಈ ಗಿಡನೂ ಕೂಡ ತೋರಿಸ್ಬಿಡ್ತೀನಿ. ಈಗ ನೋಡಿ, ಎಲ್ಲ ದಾಸವಾಳ ಮೊಗ್ಗು ಅದೇ ರೀತಿ ಆಗಿದೆ ನೋಡಿ. ನಾನು ತುಂಬ ದಿವಸ ಆಯಿತು ನಾನು ಯಾವುದೇ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿರಲಿಲ್ಲ. ನೋಡಿ, ಈ ರೀತಿ ಪ್ರಿಕಾಷನ್ನ ತೊಗೋತಾ ಇದ್ದರೆ ಮಾತ್ರ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಒಂದಷ್ಟು ಮೊಗ್ಗುದ್ರೂ ಹೋಗಿಬಿಡತ್ತೆ ನಾವು ಈ ರೀತಿ ಫಂಗಸ್ ಎಲ್ಲ ಆದರೆ. ನೋಡಿ, ಎಲ್ಲ ಗಿಡನೂ ಹಾಗೆ ಅದೇ ರೀತಿ ಆಗಿದೆ ನೋಡಿ. ಇದು ಅದೇ ರೀತಿ ಆಗಿತ್ತು. ನಾನು ಇದಕ್ಕೆ ಸ್ಪ್ರೇ ಮಾಡಿದ್ದೆ ನೋಡಿ. ಇದರಲ್ಲಿ ಒಂದೇ ಒಂದು ಮಿಲಿ ಬಗ್ಸ್ ಎಲ್ಲ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ, ಹೂವು ಕೂಡ ಆಗ್ತಾಯಿದೆ. ನಾನು ಇದನ್ನು ಪಾಟಲ್ಲಿ ಇಟ್ಟಿದ್ನಲ್ಲ, ಸದ್ಯದಲ್ಲಿ ಇದನ್ನು ನಾನು ರಿಪೋರ್ಟಿಂಗ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಚಿಗುರು ಬರ್ತಾಯಿದೆ. ಇದು ಯಾವ ರೀತಿ ಇತ್ತು, ಹೇಗೆ ಮಾಡಿದ್ದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಆ ವಿಡಿಯೋ ಬರುತ್ತೆ, ನೋಡ್ತಾ ಇರಿ. ನಾನು ಈ ಗಿಡ ತುಂಬ ಒಣಗೋಗ್ಬಿಟ್ಟಿತ್ತು ನೋಡಿ, ಇದೇ ರೀತಿ ಆಗಿತ್ತು. ಈಗ ಇಷ್ಟು ಚೆನ್ನಾಗಿ ಬಂದಿದೆ, ಮೊಗ್ಗು ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಈ ರೀತಿ ಆಗಲಿಕ್ಕೆ ನಾನು ಏನೇನು ಮಾಡಿದ್ದೀನಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ನೋಡಿ. ಇವೆಲ್ಲ ನಾನು ಮಾಡಿರೋವಂಥ ಗಾರ್ಡನಿಂಗು ನನ್ನ ಚಾನಲ್ನಲ್ಲಿ ಹೋದರೆ ನಿಮಗೆ ಎಲ್ಲವೂ ಸಿಗುತ್ತೆ ನೋಡಿ. ಇಷ್ಟು ದೊಡ್ಡ ಸೈಜಲ್ಲಿ ಗುಲಾಬಿ ಎಲ್ಲ ಆಗಿದೆ, ತುಂಬ ಚೆನ್ನಾಗಿ ಹೂವಾಗಿದೆ. ಈಗ ನಾವು ಇದಕ್ಕೆ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡದೆ ಹೋದರೆ ಮೊಗ್ಗು ಅರಳಲ್ಲ. ತುಂಬ ನೋಡಿ, ಮೊಗ್ಗೆಲ್ಲ ಬಿಡ್ತಾ ಇದೆ, ತುಂಬ ಮೊಗ್ಗು ಬಿಡ್ತಾ ಇದೆ ನೋಡಿ. ಈ ರೀತಿ ನೋಡಿ, ಇದು ತುಂಬ ಹೂವಾಗಿತ್ತು. ಈ ರೀತಿ ಹೂವು ಆಗೋದನ್ನು ಇಷ್ಟು ಒಳಗಡೆ ನಾವು ಕಟ್ ಮಾಡಬೇಕು. ನಾನು ಒಂದು ಇಲ್ಲಿ ಕಟ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದು 2 ಡಿಪ್ಪನ್ನು ಬಿಟ್ಟು ಈ ಪಾಯಿಂಟಿಗೆ ಕಟ್ ಮಾಡಿದರೆ ಇಲ್ಲಿ ಚೆನ್ನಾಗಿ ಚಿಗುರು ಬರುತ್ತೆ ನೋಡಿ. ಇದು ಎಷ್ಟು ದೊಡ್ಡ ಸೈಜಲ್ಲಿ ಹೂವಾಗಿದೆ ನೋಡಿ. ಇದೆಲ್ಲ ಇದೇ ರೀತಿ ಆಗಿದೆ, ಫಂಗಸ್ ಆಗಿಬಿಟ್ಟಿದೆ ಸ್ವಲ್ಪ ಮೇಲ್ಗಡೆ ನೋಡಿ. ಚಳಿಗೆ ಹೂವು ಅರಳ್ತಾ ಇಲ್ಲ. ಈ ರೀತಿ ಆಗೋವಾಗ ನಾವು ಇದನ್ನು ಸ್ಪ್ರೇ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವೆಲ್ಲ ಹಾಗಾಗಿಲ್ಲ, ಒಂದೊಂದು ಹೂವು ಅದೇ ರೀತಿ ಆಗಿದೆ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ. ಈ ಜರ್ಬರ ಗಿಡಕ್ಕೆ ಯಾವ ರೀತಿ ಫಂಗಸ್ ಆಗಿದೆ ಅಂತ. ಇದು ಪೌಡರ್ ಮಿಲ್ಯು ಅಂತ. ಇದಕ್ಕೂ ನಾನು ಸ್ಪ್ರೇ ಮಾಡಬೇಕು, ಹಾಗಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಹಾಳಾಗೋ ಸಾಧ್ಯತೆ ಇರುತ್ತೆ. ಇದು ನಾನು ನರ್ಸರಿಯಿಂದ ತಂದಿರೋವಂಥ ದಾಸವಾಳ, ಸಾರಿ ಜರ್ಬರ ನೋಡಿ. ಮೊಗ್ಗು ಬಿಡ್ತಾ ಇದೆ
ಚೆನ್ನಾಗಿದೆ ಕಲರು. ನಾನು ರಿಪೋರ್ಟಿಂಗ್ ಮಾಡಿದ ಮೇಲೆ ಮತ್ತೆ ಚೆನ್ನಾಗಿ ಬಂದಿದೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ನಾವು ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ನಾನು ಇವತ್ತು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತೀನಿ. ಇದು ತುಂಬ ಪವರ್ಫುಲ್ ಆಗಿರುತ್ತೆ. ಇದು ನೋಡಿ, ನಾವು ಮನೆಯಲ್ಲಿ ಅಡುಗೆಗೆ ಬಳಸ್ತೀವಲ್ಲ, ಇಂಗು ನಮ್ಮ ಗಿಡಗಳಿಗೆ ಒಂದು ರೀತಿ ಗ್ರೋತನ್ನು ಕೊಡುತ್ತೆ ಮತ್ತು ಪೆಸ್ಟಿಸೈಡ್ ಆಗಿ ಕೆಲಸ ಮಾಡುತ್ತೆ. ಇದರ ಸ್ಮೆಲ್ಲಿಂದ ಯಾವುದೇ ರೀತಿ ಕೀಟಗಳು ಬರಲ್ಲ. ಇಲ್ಲಿರುವಂಥ ಕಂಟೆಂಟಿಂದ ನಮ್ಮ ಗಿಡಗಳಿಗೆ ಒಂದು ರೀತಿ ಚೆನ್ನಾಗಿ ಗ್ರೋತ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಬೇರೆ ಸ್ಟ್ರೆಂತ್ ಆಗುತ್ತೆ. ನೋಡಿ, ಇದನ್ನು ತುಂಬ ಹಾಕೋ ಹಾಗಿಲ್ಲ. ನಾವಿಲ್ಲಿ 1 ಲೀಟರ್ ನೀರಿಗೆ 1 ಚಿಟಿಕೆ ಆಗುವಷ್ಟು ಹಾಕಿದರೆ ಸಾಕಾಗತ್ತೆ. ನೋಡಿ, ಇಷ್ಟು ಹಾಕಿದರೆ ಸಾಕು. ನೀವು ಇದು ಯಾವುದೇ ರೀತಿ ಇಂಗನ್ನು ಬೇಕಾದರೂ ತೊಗೊಳ್ಳಿ. ಇದು ಸ್ವಲ್ಪ ಮೇಣದ ಥರ ಇದೆ. ಈ ರೀತಿ ಇಂಗು ಸ್ವಲ್ಪ ಕಡಿಮೆನೇ ಯೂಸ್ ಮಾಡಬೇಕು. ಹುಡಿ ಆಗಿರುವಂಥ ಇಂಗಾದರೆ ಸ್ವಲ್ಪ ಜಾಸ್ತಿ, ಇಷ್ಟೇ ಸಾಕಾಗತ್ತೆ. ನೋಡಿ, ಇಷ್ಟು ಹಾಕಿದರೆ ಸಾಕು, ತುಂಬ ಹಾಕೋದು ಬೇಡ. ನಾವು ಇಂಗನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ತೀನಿ. ನಾನು ಕರಗಲ್ವಲ್ಲ, ಹಾಗಾಗಿ ನೋಡಿ ಈ ರೀತಿ ಒಂದು ನೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕ್ತೀನಿ. ಇದು ತುಂಬ ಸ್ಮೆಲ್ ಇರೋದ್ರಿಂದ ಇರುವೆಗಳು ಕೂಡ ಬರಲ್ಲ ನಾವು ಇದನ್ನು ಹಾಕೋದ್ರಿಂದ. ಚೆನ್ನಾಗಿ ಸ್ಮೆಲ್ ಇರುತ್ತಲ್ಲ, ಹಾಗಾಗಿ ನೋಡಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಹಾಗೆ ನಾವು ಅಡುಗೆಗೆ ಬಳಸುವಂಥ ಅರಿಶಿನ ನಿಮಗೆಲ್ರಿಗೂ ಗೊತ್ತೇ ಇದೆ, ತುಂಬಾ ಒಳ್ಳೆಯ ಇದರಲ್ಲಿರುವಂಥ ಕರ್ಕಿನ ಅಂಶ ನಮ್ಮ ಗಿಡಗಳಿಗೆ ಯಾವುದೇ ರೀತಿ ಫಂಗಸ್ ಬರದಂತೆ ತಡೆಯುತ್ತೆ. ಬಂದರೂ ಕೂಡ ಅದು ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನೋಡಿ, ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಅರಿಶಿನ ತಗೋತೀನಿ. ಹಾಗೆ ನೋಡಿ, ಇದು ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆ. ಇದು ಕೂಡ ತುಂಬ ಒಳ್ಳೆಯ ಪೌಷ್ಟಿಕ ಆಹಾರ ಮತ್ತು ಪೆಸ್ಟಿಸೈಡ್ ಕೂಡ ಆಗಿದೆ. ನಾವು ಇದನ್ನು ಹಾಕೋದ್ರಿಂದ ಮಣ್ಣನ್ನು ಲೂಸ್ ಕೂಡ ಮಾಡುತ್ತೆ. ಇದನ್ನು ಹಾಕ್ತಾ ಬಂದರೆ ಮಣ್ಣಿನ pH ಲೆವೆಲ್ ಹೆಚ್ಚಾಗುತ್ತೆ, ಮಣ್ಣು ಲೂಸ್ ಆಗುತ್ತೆ. ನಾನು ಇದನ್ನು ಸೋಸ್ಕೋತೀನಿ. ಇದು ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆ, ಹಾಗಾಗಿ ಸ್ವಲ್ಪ ಏನಾದರೂ ಇರುತ್ತಲ್ಲ, ಹಾಗಾಗಿ ಬೆಣ್ಣೆ ಎಲ್ಲ ಇದ್ದರೆ ಹೋಗಲಿ ಅಂತ ಇದನ್ನು ಈ ರೀತಿ ಹಾಕ್ಕೋತೀನಿ. ನಾವು ಇಲ್ಲಿ ಸ್ಪ್ರೇನೂ ಕೂಡ ಮಾಡ್ತಾ ಇರೋದ್ರಿಂದ ಈ ರೀತಿ ನಾನು ಕಟ್ಕೊಬಿಡತ್ತೆ ಅಂತ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು 1 ಗಂಟೆ ಹಾಗೆ ಬಿಟ್ಟು ಆಮೇಲೆ ಗಿಡಗಳಿಗೆ ಸ್ಪ್ರೇ ಕೂಡ ಮಾಡ್ಬೋದು ಮತ್ತು ಅದನ್ನು ಗಿಡಗಳಿಗೂ ಕೂಡ ಹಾಕ್ಬೋದು. ಗಿಡಗಳ ರಂಧ್ರಗಳಲ್ಲೆಲ್ಲ ಇರುವೆಗಳೆಲ್ಲ ಬರುತ್ತಲ್ಲ, ಆ ರೀತಿ ಇರುವೆಗಳು ಬರಲ್ಲ. ಮತ್ತು ಒಂದು ರೀತಿ ಫಂಗಸ್ ಆಗುತ್ತಲ್ಲ, ಆ ರೀತಿ ಫಂಗಸ್ಸು ಕೂಡ ಇದಕ್ಕೆ ಆಗಲ್ಲ. ಮತ್ತು ಮೇಲ್ಗಡೆ ಇರುವಂಥ ಫಂಗಸ್ಸು ಅಂದರೆ ಮಿಲಿಬಗ್ಸು, ಇಂಥ ಕೀಟಗಳಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಇದನ್ನು ನಾವು ಎಲ್ಲ ಗಿಡಗಳಿಗೂ ಹಾಕ್ಬೋದು. ಹಾಗೆ ನಾವು ಈಗ ತರಕಾರಿ, ಟೊಮೆಟೊ ಮತ್ತು ಮೆಣಸೆಲ್ಲ ಕಾಯಿ ಕೊಳೆಯುತ್ತಲ್ಲ, ಅದಕ್ಕೆಲ್ಲ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಮತ್ತು ಇದು ಮೂಟು ರೋಗಕ್ಕೆ ಇದು ಒಳ್ಳೆಯ ಔಷಧ. ನೋಡಿ, 1 ಗಂಟೆ ಆದ ನಂತರ ಇದಕ್ಕೆ ನಾನು 1:2 ರೇಷದಲ್ಲಿ ಇದನ್ನು ತಗೋತೀನಿ. ನಾನು ಎಷ್ಟು ಪ್ರಮಾಣದಲ್ಲಿ ಅದನ್ನು ತೊಗೊಂಡಿದ್ನೋ ಅದೇ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ಎಲ್ಲ ಗಿಡಗಳಿಗೂ ನಾನು ಇದನ್ನು ಹಾಕ್ತೀನಿ. ಫ್ರೆಂಡ್ಸ್, ಆ ಕಡೆ ಎಲ್ಲ ಸ್ವಲ್ಪ ಧ್ವನಿ ಹೆಚ್ಚು ಕಡಿಮೆ ಆಗಿದೆ, ಯಾಕಂದರೆ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಮಾಡಿದ್ದೀನಿ, ಹಾಗಾಗಿ ವಾಯ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಸಾರಿ. ನೋಡಿ, ತುಂಬ ಲೆಂತಿ ಆಗೋಯ್ತು ಅಂತ ವಿಡಿಯೋನ ಫಾಸ್ಟ್ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ನೋಡಿ, ಇದು ನಾವು ಒಂದು 10 ಇಂಚ್ ಪಾಟಿಗಾದರೆ ಇದರಲ್ಲಿ 1 ಗ್ಲಾಸ್ ಕೆಳಗಡೆ ಮಣ್ಣಿಗೂ ಕೂಡ ಹಾಕಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಹಾಕೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿ ಹಾನಿ ಆಗಲ್ಲ, ಅದರಿಂದ ಉಪಯೋಗ ಆಗತ್ತೆ ಅಷ್ಟೇ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಆರ್ಗ್ಯಾನಿಕ್ ಆಗಿರೋದ್ರಿಂದ. ಮತ್ತು ಸ್ವಲ್ಪ ಇಂಗನ್ನು ಜಾಸ್ತಿ ಹಾಕಿದರೆ ಮಾತ್ರ ಸ್ವಲ್ಪ ಗಿಡ ಸುಡೋ ಸಾಧ್ಯತೆ ಇರುತ್ತೆ. ನೋಡಿ, ಈ ಕೊಲೆಂಚೋ ಪ್ಲಾಂಟಿಗೆ ತುಂಬ ಮಿಲಿಬಗ್ಸ್ ಬಂದುಬಿಟ್ಟಿದೆ. ನಾನು ಅದಕ್ಕೂ ಕೂಡ ಇದನ್ನು ಸ್ಪ್ರೇ ಮಾಡ್ತೀನಿ. ನೋಡಿ, ಎಷ್ಟೊಂದು ಮಿಲಿಬಗ್ಸ್ ಇದೆ, ಇದು ಗಿಡನೇ ಹಾಳು ಮಾಡಿಬಿಡುತ್ತೆ. ನೋಡಿ, ಈ ಮಿಲಿಬಗ್ಸ್ ಹೋಗೋ ತನಕ ನಾವು ಮಾಡಬೇಕಾಗತ್ತೆ. ನೀರಲ್ಲಿ ಒಂದ್ಸರಿ ಈ ಮಿಲಿಬಗ್ಸ್ನೆಲ್ಲ ತೊಳ್ಕೊಂಡು ಆಮೇಲೆ ಮಾಡಿದರೂ ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಸ್ಪೋರ್ಟ್ಸಲ್ಲಿ ನಾವು ಇದನ್ನು ತೆಗಿಬೇಕಾಗತ್ತೆ. ನೋಡಿ, ಈ ರೀತಿ ಈ ಇಂಗಿನ ಸ್ಮೆಲ್ಲಿಗೆ ಮತ್ತು ಇಂಗಲ್ಲಿರುವಂಥ ಕಂಟೆಂಟಿಗೆ ಈ ಮಿಲಿಬಗ್ಸ್ ಎಲ್ಲ ಹಾಳಾಗುತ್ತೆ, ಸುತ್ತೋಗ್ಬಿಡುತ್ತೆ. ನೀವು ಇವತ್ತು ಮಾಡಿದರೆ ಮತ್ತೆ ನಾಳೆ ಮತ್ತೆ ಇದೇ ರೀತಿ ಮಾಡಬೇಕಾಗತ್ತೆ. ಇದು 1 ವಾರ ಇದೇ ರೀತಿ ನೀವು ಮಾಡಿದರೆ ಗಿಡ ತುಂಬ ಹೆಲ್ದಿಯಾಗಿ ಬರುತ್ತೆ. ಈ ರೀತಿ ಮಿಲಿಬಗ್ಸ್ ಇದ್ದಾಗ, ಇಲ್ಲಾಂದರೆ 15 ದಿವಸಕ್ಕೊಮ್ಮೆ ಮಾಡಿದರೆ ಸಾಕಾಗುತ್ತೆ. ಈ ವರ್ಷ ಈ ಮಿಲಿಬಗ್ಸ್ ಎಲ್ಲ ತುಂಬ ಕಾಟ ಕೊಡ್ತಾ ಇದೆ, ಹಾಗಾಗಿ ನೋಡಿ ಈ ರೀತಿ ಚೆನ್ನಾಗಿ ಸ್ಪ್ರೇ ಮಾಡಿ ಮಣ್ಣಿಗೂ ಕೂಡ ನಾವು ಇದನ್ನು ಹಾಕಬೇಕು. ಅದು ಹೇಗೆ ಅಂತ ಮುಂದೆ ತೋರಿಸಿದ್ದೀನಿ, ನೋಡ್ತಾ ಹೋಗಿ. ನೋಡಿ, ಈ ರೀತಿ ಚೆನ್ನಾಗಿ ಸ್ಪ್ರೇ ಮಾಡಿ. ಇದು ನಾನು ಕಟಿಂಗಿಂದ ಬೆಳೆದಿರೋವಂಥ ದಾಸವಾಳ ಗಿಡ. ನೋಡಿ, ಅದು ಹೈಬ್ರಿಡ್ ದಾಸವಾಳನೇ. ನಾನು ನರ್ಸರಿಯಿಂದ ತಂದಿರೋದನ್ನು ಕಟಿಂಗ್ ಮಾಡಿ ನೆಟ್ಟಿದ್ದೀನಿ. ಅದ್ರ ಎಲ್ಲ ವಿಡಿಯೋ ನನ್ನ ಚಾನಲ್ಗೆ ಹೋದರೆ ಸಿಗತ್ತೆ. ಯಾವುದಾದ್ರೂ ಸಿಕ್ಕಿಲ್ಲ ಅಂದರೆ ಕೇಳಿ, ನಾನು ಕಮ್ಯುನಿಟಿ ಪೋಸ್ಟಿಗೆ ಹಾಕ್ತೀನಿ. ನೋಡಿ, ನಾನು ಇಲ್ಲಿ ನೋಡಿ ಈ ಸಣ್ಣ ಪಾಟಿಗೆ ನೋಡಿ 1 ಗ್ಲಾಸಷ್ಟು ಹಾಕಿದ್ದೀನಿ. ಇಲ್ಲ ಸ್ವಲ್ಪ ದೊಡ್ಡ ಸೈಜ್ ಪಾಟಿಗೆಲ್ಲ ನೀವು 2 ಗ್ಲಾಸಷ್ಟು ಹಾಕಿ. ಇದು ಟೀ ಕಪ್ಪಲ್ಲಿ 2 ಕಪ್ ಇದೆ ಅಷ್ಟೇ. ನೋಡಿ, ಈ ರೀತಿ ಟೀ ಕಪ್ಪು, ಅದರೊಳಗೆ 2 ಮಗ್ ಹಾಕಿದರೆ ಸಾಕಾಗತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಮಾಡ್ಕೊಳ್ಳಿ.